ಕಾಂಗ್ರೆಸ್ ಬಹಳ ಪ್ರಮುಖವಾಗಿ ಈ ಪ್ರಜ್ವಲ್ ಪ್ರಕರಣ ಸಂಬಂಧಪಟ್ಟ ಹಾಗೆ ನಿರಂತರವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಇಡೀ ಪ್ರಕರಣಕ್ಕೆ ಕಾಂಗ್ರೆಸ್ ನಾಯಕರು ಕಾರಣ ಅಂತಕ್ಕಂಥ ಆರೋಪವನ್ನು ಕೂಡ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ, JDS ನಾಯಕರು ಮಾಡ್ತಾ ಇದ್ದಾರೆ. ಅಲ್ಲ, ಕುಮಾರಸ್ವಾಮಿ ಅವರಿಂದ ಇನ್ನೇನು ನಿರೀಕ್ಷೆ ಮಾಡ್ಬೋದು ನಾವು? ಇವತ್ತು ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಎಲ್ಲರಿಗೂ ಮುಜುಗರ ಆಗಿದೆ ಮೇಡಮ್. ನಾನು ಒಂದು ಪ್ರಶ್ನೆಯನ್ನ ಕೇಳಕ್ ಬರ್ತೀನಿ ಇಲ್ಲಿ ಚನ್ನಬಸಪ್ಪನವರಿಗೆ. ಮೊನ್ನೆ ನೇಹ ಪ್ರಕರಣ ಆಯ್ತು, ಇವರೆಲ್ಲ ಹೋರಾಟ ಮಾಡಿದ್ರು. ಇವತ್ತು ಅಲ್ಲಿ ಹಾಸನದಲ್ಲಿ ಇರ್ತಕ್ಕಂಥ ಮಹಿಳೆಯರ ಬಗ್ಗೆ ಯಾಕೆ ಹೋರಾಟ ಮಾಡ್ತಿಲ್ಲ ಇವರು? ಹಾಸನದ ಮಹಿಳೆಯರ ಪರವಾಗಿ ಯಾಕೆ ಧ್ವನಿ ಎತ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಯನ್ನ ಎಲ್ಲರೂ ಕೂಡ ಕೇಳ್ತಕ್ಕಂಥ ಇದಕ್ಕೆ ನಿಮ್ಮ ಉತ್ತರ ಏನು? ಹಾಸನ ಮಾತ್ರ ಅಲ್ಲ, ಹಾಸನದ ಬಗ್ಗೆ ಬಹಳ ಇದನ್ನ ಕೇವಲ ಅಲ್ಲಿಗೆ ಮೀಸಲಾಗಿ ಇಡಬೇಡಿ. ಇದನ್ನ ಶಿವಮೊಗ್ಗದಲ್ಲಿ ಹೋರಾಟ ಮಾಡಿದ್ದೇವೆ, ನ್ಯಾಯ ಬೇಕು ಅಂತ ಹೋರಾಟ ಮಾಡಿದ್ದೇವೆ. ನ್ಯಾಯ ಕೊಡೋ ಅಂತವ್ರು ಮಾಡಬಾರ್ದು ಮಾಡ್ತಾ ಇದ್ರೆ ನ್ಯಾಯ ಸಿಗತ್ತ? ಕಾಂಗ್ರೆಸ್ ಸರ್ಕಾರದಲ್ಲಿ, ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಯಾವ್ದಕ್ಕೆ ನ್ಯಾಯ ಕೊಟ್ಟಿದ್ದಾರೆ ಹೇಳಿ ನೋಡೋಣ. ಸರ್, ಟಿಕೆಟ್ ಫೈನಲ್ ಆಗೋದಕ್ಕೆ ಮುಂಚೆ ಕೇಂದ್ರದ ನಾಯಕರಿಗೆ ಈ ಸುದ್ದಿ ಬಂದಿತ್ತು ಅನ್ನೋ ಮಾಹಿತಿ ಇದೆ, ಹೌದಾ? ಗೊತ್ತಿಲ್ಲ, ಅವೆಲ್ಲ ಗೊತ್ತಿಲ್ಲ ನನಗೆ. ಮೈತ್ರಿಯ ಕಾರಣದಿಂದ ಸುಮ್ಮನಾದ್ರು ಅನ್ನೋ ಮಾತಿದೆ, ಹೌದಾ? ಅಲ್ಲ, ಅಕಸ್ಮಾತ್ ಗೊತ್ತಿದ್ರೆ ಈ ಕೆಲಸ ಮಾಡ್ತಿರ್ಲಿಲ್ಲ ನಮ್ಮ ನಾಯಕರುಗಳು. ಓಕೆ ಮೇಡಮ್ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಚನ್ನಬಸಪ್ಪನವರಿಗೆ. ಇದೇ ಹಾಸನ ಪ್ರಕರಣದಲ್ಲಿ ಅಲ್ಲಿಯ ಬಿಜೆಪಿ ಹೊಳೆನರಸೀಪುರದ ಅಭ್ಯರ್ಥಿಯಾಗಿದ್ದಂತ ಬಿಜೆಪಿ ನಾಯಕ ದೇವರಾಜ್ ಗೌಡ ಪತ್ರ ಬರ್ದಿದ್ದೀನಿ ಅಂತ ಇವತ್ತು ಪತ್ರಿಕೆ ನಿಮ್ಮ ಮೀಡಿಯಾದಲ್ಲೆಲ್ಲ ಬಂತು. ಯಾವಾಗ ಬರ್ದಿದ್ರು? ಪಾರ್ಲಿಮೆಂಟ್ ಎಲೆಕ್ಷನ್ಗಿಂತ ಮುಂಚೆನೆ ಬರ್ದಿದ್ದಾರೆ. ಅಮಿತ್ ಶಾ ಗೃಹ ಸಚಿವ ಅವರಿಗೂ ಬರ್ದಿಯಾನೆ, ಮತ್ತೆ ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೂ ಬರ್ದಿದ್ದಾರೆ. ಎಲ್ಲೋಯ್ತು ಈಗ ಅವ್ರಿಗೆ ಗೊತ್ತಿರ್ಲಿಲ್ವಾ? ನಮ್ದು ಈ ಬಾರಿ ಚುನಾವಣೆ NDA ಸರ್ಕಾರ ರಚನೆ ಮಾಡುವಂತ ಇದ್ರೊಳಗೆ ನಡೆದಿರುವಂಥದ್ದು. ಅವ್ರ ಪಾರ್ಟಿ ಟಿಕೆಟ್ನ ಕೊಡಬೇಕಾದ್ರೆ ನಿರ್ಣಯ ಮಾಡ್ಬೇಕಾದ್ರೆ ನಾವಲ್ಲ, ನಿರ್ಣಯ ಮಾಡ್ಬೇಕಾರಂತದ್ದು ಅವರೇ ಯಾರಿಗೆ ಕೊಡಬೇಕು ಅಂತ ಹೇಳಿ. ಹಾಗಾಗಿ ಅವರು ಮಾಡಿದ್ದಾರೆ. ಆದ್ರೆ ಹಾಗಾಗಿ ಇದು ಭಾರತೀಯ ಜನತಾ ಪಾರ್ಟಿಗೆ ಮುಖಕ್ಕೆ ಮಸಿ ಬಳಿಯೋ ಪ್ರಯತ್ನ ಯಾರು ಮಾಡಕ್ ಆಗೋದಿಲ್ಲ, ಸಾಧ್ಯನೂ ಇಲ್ಲ. ಅದು ಅವರ ಪಾರ್ಟಿ ಕ್ಯಾಂಡಿಡೇಟ್ ಅನ್ನು ಯಾರಾಗಬೇಕು ಅಂತ ಹೇಳಿ ಯೋಚನೆ ಮಾಡಬೇಕಾದ ಅಧಿಕಾರ ವ್ಯಕ್ತಿಯ ಪರವಾಗಿ ಪ್ರಧಾನಿಯವರೇ ಅವರ ಪರವಾಗಿ ಮತಯಾಚನೆ ಮಾಡಿದ್ದಾರೆ. ಇದೇ 2018ರಲ್ಲಿ ಯಾರು ಖಾನ್ ಅಂತಿದ್ರು ಅವ್ರ ಜೊತೆ ಕೈ ಜೋಡಿಸುವಂತ ದುಸ್ಥಿತಿ ಬಂದಿರೋದು ನಿಜವಾಗ್ಲೂ ಭಾರತೀಯ ಜನತಾ ಪಕ್ಷಕ್ಕೆ ಶೋಚನೀಯ. ಅವರನ್ನ ಯಾರನ್ನ ಖಾನ್ ಅಂತೇಳಿ ಇದೇ ಇದರಲ್ಲಿ 2018ರಲ್ಲಿ ಇದೇ ವೇದಿಕೆ ಮೇಲೆ ಕೂಗಾಡ್ತಾ ಇದ್ರು, ಅವ್ರನ್ನ ಪಕ್ಕ ಕೂರಿಸ್ಕೊಂಡು ಇವತ್ತು ಪ್ರೆಸ್ ಮೀಟ್ ಮಾಡುವಂತ ದುರ್ದೈವ ಬಿಜೆಪಿ ಬಂದಿರೋದು ನಿಜವಾಗ್ಲೂ ಶೋಚನೀಯ ಮೇಡಮ್. ಹೇಳೋ ಹಿಂದುತ್ವ ಬೇರೆ, ನಡ್ಕೊಳ್ಳೋ ಹಿಂದುತ್ವ ಬೇರೆ. ಈಶ್ವರಪ್ಪನವರ ಸ್ಪರ್ಧೆಯಿಂದ ನಿರಂತರವಾಗಿ ಗೆದ್ದಿರ್ತಕ್ಕಂಥ ರಾಘವೇಂದ್ರ ಅವರಿಗೆ ಈ ಬಾರಿ ಅದಕ್ಕೆ ಬ್ರೇಕ್ ಹಾಕ್ತಕ್ಕಂಥ ಪ್ರಯತ್ನ ಆಗತ್ತಾ ಈಶ್ವರಪ್ಪರ ಸ್ಪರ್ಧೆಯಿಂದ? ಒಂದು. ಬಿಜೆಪಿ ಯಾವಾಗಲೂ ಕೂಡ ಗೆಲ್ಲಿಸೋ ಕಾರ್ಯವನ್ನ ಮಾಡಿದೆ, ಸೋಲ್ಸೋ ಕೆಲಸವನ್ನ ಮಾಡಿಲ್ಲ. ಸೋಲ್ಸೋ ಕೆಲಸವನ್ನ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಯಾವುದೇ ರೀತಿಯ ಆತಂಕ ಇಲ್ಲದೆ ರಾಘವೇಂದ್ರ ಅವರು ಗೆಲ್ತಾರೆ, ಇದು ನಿಶ್ಚಿತ. ಇದನ್ನ ನಾನಲ್ಲ, ಈಶ್ವರಪ್ಪನವರು ಹೇಳಿದ್ರು 5 ಲಕ್ಷದ ಮತರ ಅಂತಗಳಿಂದ ಗೆಲ್ತಾರೆ ಅಂತ ಹೇಳಿ. ಅವರೇ ಹೇಳಿದ್ದಾರೆ 5 ಲಕ್ಷ ಈಶ್ವರಪ್ಪನವರು ಏನಾದರೂ ಕೂಡ 1 ರಿಂದ 1.5 ಲಕ್ಷ ಮತಗಳನ್ನು ಪಡೆದಿದ್ದೆ ಆದ್ರೆ ಇಡೀ ಕ್ಷೇತ್ರದ ಚಿತ್ರಣ ಬದಲಾಗತ್ತೆ ಅನ್ನುವಂತ ಚರ್ಚೆ ಇದೆ ಸರ್. ಯಾರು 8 ಲಕ್ಷ ಬೇಕಾದ್ರೂ ತಗೊಳ್ಳಿ, 1.5 ಲಕ್ಷ ಮತ ಪಡೆಯೋದಲ್ಲ, 1.5 ಲಕ್ಷ ಲೀಡರ್ ಗೆಲ್ತೀವಿ ಸರ್. ಇವತ್ತು ಚುನಾವಣೆ ಮಾಡೋ ಕಾರ್ಯಕರ್ತರೆಲ್ಲ ನೋಡಿ ಅಲ್ಲಿದ್ದಾರೆ, ನಮ್ಮ ಜೊತೆ ಹೇಳ್ತಾ ಇದ್ದೀರಿ. ನೀವು ಹೇಳಿ ಸರಿ ಇದೆ. ಅವ್ರು 1.5 ಲಕ್ಷ ಅಕಸ್ಮಾತ್ ಓಟ್ ತಗೊಂಡ್ರೆ ಭಾರತೀಯ ಜನತಾ ಪಾರ್ಟಿ ಸೋಲತ್ತೇನೋ ಅಂತ ಹೇಳ್ತಾ ಇದ್ದೀರಲ್ಲ. ಯಾರು ಎಷ್ಟು ಓಟ್ ತಗೊಂಡ್ರು ಬಿಜೆಪಿ ಗೆಲ್ಲಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಚನ್ನಬಸಪ್ಪ ಅವರೇ, ಕ್ಷೇತ್ರಗಳಿಗೆ ಹೋದಾಗ ಕಾಂಗ್ರೆಸ್ನಲ್ಲಿ ಕಾಣ್ತಾ ಇರೋ ಹುಮ್ಮಸ್ಸು ಬಿಜೆಪಿಯ ಕಾರ್ಯಕರ್ತರಲ್ಲಿ ಕಾಣ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಅತಿಯಾದ ಮೋದಿ ಆತ್ಮವಿಶ್ವಾಸ. ಇವತ್ತು ಬೆಳಗ್ಗೆ ಅತ್ಯಂತ ಸಾಮಾನ್ಯ ವರ್ಗದ ಜನ ವಾಸ ಮಾಡುವಂತ ಜಾಗ ನಮ್ಮ ಬಾಪೂಜಿ ನಗರ ಮತ್ತು ಹೊಸಮನೆ ಏರಿಯಾ, SC/ST ಸಮಾಜಗಳು ಹೆಚ್ಚಿರುವಂತ ಜಾಗ. ಅಲ್ಲಿ ಇವತ್ತಿನ ದಿವಸ ಬೆಳಗ್ಗೆ ಅಲ್ಲೊಂದು ಸಭೆ, ಅಲ್ಲೊಂದು ರ್ಯಾಲಿ, ಅಭೂತಪೂರ್ವದಂತೆ ರ್ಯಾಲಿ. ಇಷ್ಟೊಂದು ಜನಸ್ಪಂದನೆ ಸಿಕ್ತು ನಮಗೆ. ನಿನ್ನೆ ದಿನ ಹೆಚ್ಚಾಗಿ ST ಸಮಾಜದ ಬಂಧುಗಳು ಇರುವಂತ ಜಾಗದೊಳಗಡೆ ದೊಡ್ಡ ಸಾರ್ವಜನಿಕ ಸಭೆ ಯಡಿಯೂರಪ್ಪನವ್ರು ತಗೊಂಡ್ರು. ಇಷ್ಟೊಂದು ಜನ ಬೆಂಬಲ ಇರುವಂತ ಭಾರತೀಯ ಜನತಾ ಪಾರ್ಟಿಗೆ ಏನು ಬೆಂಬಲ ಸಿಗ್ತಾ ಇಲ್ಲ ಅಂತ ಹೇಳುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಸುಳ್ಳು ಹೇಳ್ತಾರಂತ ಸಂಗತಿ ಮತ್ತೊಂದು ಸಾಕ್ಷಿ. ಹಿಂದುತ್ವವಾದ ಪ್ರಶ್ನೆ ಬಂದಾಗ ಈಶ್ವರಪ್ಪ ಕಟ್ಟರ್ ಹಿಂದುತ್ವವಾದಿ ಅಂತಕ್ಕಂಥ ಚರ್ಚೆ ಇದೆ. ಅವರೇ ನೇರವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂಥ ಕಾರಣಕ್ಕಾಗಿ ಹಿಂದುತ್ವದ ಪ್ರಯೋಗವೂ ಆಗಿರ್ತಕ್ಕಂಥ ಈ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದುತ್ವದ ಪರವಾಗಿರ್ತಕ್ಕಂಥ ಮತಗಳು ಇನ್ನೂ ಕೂಡ ಬಿಜೆಪಿಗೆ ಬರುತ್ತೆ ಅಂತ ನೀವು ಯಾವ ಗ್ಯಾರಂಟಿ? ನನ್ನ ಇನ್ನೊಂದು ಪ್ರಶ್ನೆ ಆಡ್ ಮಾಡ್ಬಿಡ್ತೀನಿ ಸರ್. ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಯಾರೆಲ್ಲ ಇದ್ರು ಅವರೆಲ್ಲರಿಗೂ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಇದು ಬಿಜೆಪಿ ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಡುತ್ತೆ ಸರ್? ಭಾರತೀಯ ಜನತಾ ಪಾರ್ಟಿ ವಿಚಾರನೆ ಹಿಂದುತ್ವ. ಯಾವತ್ತು ಭಾರತೀಯ ಜನಸಂಘ 51ರಲ್ಲಿ ಪ್ರಾರಂಭ ಆಯಿತು, 80ರಲ್ಲಿ ಬಿಜೆಪಿ ಹೊರಗಡೆ ಬಂದ್ವಿ.
51ರಿಂದ 50ರವರೆಗೂ ಕೂಡ ನಮ್ದು ವಿಚಾರ ಹಿಂದುತ್ವದ ವಿಚಾರನೆ. 83 ಒಳಗಡೆ ಹಿಂದೂ ಹಿತರಕ್ಷಕರಿಗೆ ಮತ ನೀಡಿ ಅಂತ ಕೇಳಿದಂಥದ್ದು ಭಾರತೀಯ ಜನತಾ ಪಾರ್ಟಿ. ಸರ್, ನಳಿನ್ ಕುಮಾರ್ ಟಿಕೆಟ್ ಮಿಸ್ ಆಗಿದೆ, ಪ್ರತಾಪ್ ಸಿಂಹ ಟಿಕೆಟ್ ಮಿಸ್ ಆಗಿದೆ, ಅನಂತ್ ಕುಮಾರ್ ಹೆಗಡೆ ಮಿಸ್ ಆಗಿದೆ, ಈಶ್ವರಪ್ಪ ಅವರನ್ನ ಪಕ್ಷದಿಂದಾನೇ ಉಚ್ಚಾಟನೆ ಮಾಡಿದ್ದೀರಾ. ನಳಿನ್ ಕುಮಾರ್ ಅವರಿಗೆ ಮೊದಲು ಟಿಕೆಟ್ ಕೊಡ್ತಲ್ಲ, ಮೊದಲು ಟಿಕೆಟ್ ಕೊಟ್ಟಂತ ಸಂದರ್ಭ ನಮ್ಮ ರಾಜ್ಯಾಧ್ಯಕ್ಷರವರು ಇಡೀ ಹಿಂದುತ್ವದ ಆಧಾರವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ಅವರು, ಅದಕ್ಕೋಸ್ಕರನೇ ಟಿಕೆಟ್ ಕೊಟ್ಟಿದ್ದು. ಅವ್ರಿಗೆ ವಂಚನೆ ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿ, ಯಾವತ್ತೂ ಕೂಡ ಮಾಡಲ್ಲ. ಈಶ್ವರಪ್ಪನವರಿಗೆ ಟಿಕೆಟ್ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿನೇ. ಹಾಗಾಗಿ ಯಾರಿಗೂ ಕೂಡ ಈ ಮೊದಲು 89ರಲ್ಲಿ ಈಶ್ವರಪ್ಪನ ಗೆದ್ದಾಗ ಹಿಂದುತ್ವದ ವಿಚಾರದಲ್ಲೇ ಗೆದ್ದಿರೋದು ನಾವು. ಹಿಂದುತ್ವ ಅಂತ ಹೇಳ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಇಲ್ಲಿ ನಡೀತಾ ಇರ್ತಕ್ಕಂಥ ಕನ್ಸ್ಟ್ರಕ್ಷನ್ ಎಲ್ಲ ಯಾರು ಮಾಡ್ತಾ ಇದ್ದಾರೆ ಕೇಳಿ ನೋಡಿ. ಮಾಲನ್ನ 90 ವರ್ಷಕ್ಕೆ ಲೀಸ್ ಕೊಟ್ಟಂತವ್ರು ಯಾರು ಅಂತ ಸ್ವಲ್ಪ ಕೇಳಿ ದಯಮಾಡಿ. ಸ್ವಲ್ಪ ಶಿವಮೊಗ್ಗ ಜಿಲ್ಲೆಯ ಚಿತ್ರಣ ಸ್ವಲ್ಪ ತೆಗೆದು ಮಾಡಿ ಮೇಡಮ್. ಓಕೆ ಮೇಡಮ್, ಈಗೇನು ಈಶ್ವರಪ್ಪನವರು 1.5 ಲಕ್ಷ ಮತ ತಗೊಂಡ್ರೆ ರಾಘವೇಂದ್ರ ಅವರಿಗೆ ಚುನಾವಣೆಯಲ್ಲಿ ತೊಂದರೆ ಆಗುತ್ತೆ ಅಂತ ಏನು ಹೇಳ್ತಾ ಇದ್ದೀರಾ? ಅದನ್ನ 2 ಲಕ್ಷ ಮತಗಳ ಸೃಷ್ಟಿನ JDS ಪಕ್ಷ ಮಾಡಿಕೊಡುತ್ತೆ. JDS ಪಕ್ಷದ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಲ್ರೆಡಿ JDS ಪಕ್ಷ 2 ಲಕ್ಷದಿಂದ ಹೆಚ್ಚು ಮತಗಳನ್ನು ರಾಘವೇಂದ್ರ ಕೊಡಿಸುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಯಾರು ಕೇಂದ್ರ ಮಂತ್ರಿ ಆಗಿಲ್ಲ. ಮುಂದಿನ ದಿನಗಳಲ್ಲಿ BY ರಾಘವೇಂದ್ರ ಕೇಂದ್ರ ಮಂತ್ರಿ ಆಗೇ ಆಗ್ತಾರೆ ಶಿವಮೊಗ್ಗ ಜಿಲ್ಲೆಯಿಂದ. ನರಸಿಂಹ ಅವರೇ, ಪ್ರಕರಣ ಹೊರಗೆ ಬಂದ ನಂತರ ಕಾರ್ಯಕರ್ತರು ನಾಯಕರು ಆಚೆ ಬರ್ತಾ ಇಲ್ಲ. ಈಗ ಆ ಕಾರ್ಯಕರ್ತರು ನಾಯಕರು ಆಚೆ ಬಂದು ಮತಗಳನ್ನ ಒಗ್ಗೂಡಿಸ್ತಾರ JDS? ತಾವೇನ್ ಹೇಳ್ತಾ ಇದ್ದೀರಾ? ಪ್ರಕರಣ ಆಚೆ ಬಂದ ನಂತರ ನಾಯಕರು ಬರ್ತಾ ಇಲ್ಲ ಅಂತ? ಹಾಸನದಲ್ಲೇ ಕಾರ್ಯಕರ್ತರು ಮತ್ತು ನಾಯಕರು 3 ದಿವಸ ಇರಬೇಕಾದ್ರೆ ಮಾತ್ರ CD ಹೊರಗೆ ಬಂತು, ಮೊಬೈಲ್ ಹೊರಗೆ ಬಂತು. ಚುನಾವಣೆ 3 ದಿವಸ ಇದ್ದಾಗ ಮಾತ್ರ ಯಾಕೆ ಬಂತು? ಯಾವಾಗ ನಮಗೆ ಬೆಂಗಳೂರು ಗ್ರಾಮಾಂತರದಲ್ಲಿ JDS ಪಕ್ಷ BJP ಮೈತ್ರಿಯಲ್ಲಿ ಇವತ್ತು ಡಾಕ್ಟರ್ CN ಮಂಜುನಾಥ್ ಅವರು ಅತ್ಯಧಿಕ ಮತಗಳಿಂದ ಗೆಲ್ತಾರೆ ಅನ್ನೋ ಒಂದು ಭಾವನೆ ಸೃಷ್ಟಿ ಆಯಿತು, ಅವಾಗ ಶುರು ಆಯಿತು ಈ ಪ್ರಕರಣ. ಹಂಗೆ ಅವರಿಗೆ ಮೊದಲೇ CD ಇದ್ದಿದ್ರೆ ಹೆಣ್ಣು ಮಕ್ಕಳ ಮಾನ ರಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ದಿದ್ರೆ ಅವರು ಮೊದಲು ಈ ಪಬ್ಲಿಕ್ ಮಾಡ್ದಲೇ ಆ ಸಂತ್ರಸ್ತರನ್ನ ಕರೆಸಿ ಕಂಪ್ಲೇಂಟ್ ಕೊಡಿಸಿ ನ್ಯಾಯ ಕೊಡಿಸ್ಬೇಕಿತ್ತು. ಇದನ್ನ ಟಿವಿಯಲ್ಲಿ ಮೊಬೈಲ್ಗಳಲ್ಲಿ ಹರಿದು ಬಿಟ್ಟವ್ರು ಯಾರು? ಅದನ್ನ ತನಿಖೆ ಆಗಬೇಕಲ್ಲ. ಕುಮಾರಸ್ವಾಮಿ ಅವರು ಹಿಂದೆ ಹೇಳಿದ್ದಾರೆ ಮಹಾನಾಯಕರಿದ್ದಾರೆ ಅಂತ. ತನಿಖೆ ಆಗಲಿ ಮೇಡಮ್, ಯಾವ ಮಹಾನಾಯಕರಿದ್ದಾರೆ? 3 ದಿವಸದ ಮುಂಚೆ ಯಾಕೆ ಇದು ಸೃಷ್ಟಿ ಆಯಿತು? ಚುನಾವಣೆಯಿಂದ ಹಿಂದೆ ಯಾಕೆ ಸೃಷ್ಟಿ ಆಗ್ಲಿಲ್ಲ? ಯಾಕೆ ಚುನಾವಣೆ ಇದ್ದಾಗ ಮಾತ್ರ ಹೊರಗೆ ಬಂತಿದ್ದನ್ನ? ದೇವರಾಜ್ ಗೌಡ್ರೆ ಮಾಡ್ತಿರೋ ಬಿಜೆಪಿ ಮಾಡಿದ್ದು 100ಕ್ಕೆ 100 ತಪ್ಪೆ. ಆದರೆ ಹೆಣ್ಮಕ್ಳು ರಕ್ಷಣೆ ಯಾರು ಮಾಡ್ತಾರೆ? ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಹೇಳಿದ್ದು ಈ 3 ದಿನದ ಹಿಂದಲ್ಲ, ಡಿಸೆಂಬರ್ 12ಕ್ಕೆ ಪತ್ರ ಬರೆದಿದ್ದಾರೆ ಅವರು ವರಿಷ್ಠರಿಗೆ. 4-5 ತಿಂಗಳ ಹಿಂದೆನೆ ಅವರು ಕಾಂಗ್ರೆಸ್ ನಾಯಕರ ಹತ್ರ ಹೋಗಿ CD ಕೊಟ್ಟು ಬಂದಿದ್ದಾರೆ. ಅದನ್ನ ಅವರೇ ಹೇಳಿದ್ದಾರೆ. ಹಂಗೆ ಕೊಟ್ಟು ಬಂದ ಮೇಲೆ ಅವರು ಹೆಣ್ಣು ಮಕ್ಕಳ ಮಾನರಾಯಣ ಪಕ್ಷ ಬಂದಾಗ ಇದು 3 ದಿನಗಳ ಹಿಂದೆ ಸೃಷ್ಟಿ ಆಯ್ತು ಹೇಗೆ ಹೇಳ್ತೀರಾ? ಡಿಸೆಂಬರ್ 12ಕ್ಕೆ ಅವರು ಮಾಹಿತಿಗಳನ್ನು ಕೊಡ್ತಾರೆ, ಈಗ 3 ದಿನಗಳಿಂದ ಸೃಷ್ಟಿ ಆಯ್ತು ಅಂತ ಹೇಳ್ತೀವಿ. ಚುನಾವಣಾ ರಾಜಕಾರಣ ಸರ್. ಆಗಿಲ್ಲ ಅಂದ್ರೆ ಚುನಾವಣಾ ಸಮಯದಲ್ಲಿ ಯಾಕೆ ಹೊರಗೆ ಬರಬೇಕಿತ್ತು? ಈ ವಿಚಾರದಲ್ಲಿ ಕಾಂಗ್ರೆಸ್ಗೆ ರಾಜಕೀಯ ಮಾಡತಕ್ಕಂತ ಕೀಳು ದರ್ಜೆಯ ಅಭಿರುಚಿ ನಮ್ಗಿಲ್ಲ, ನಮ್ಮ ನಾಯಕರಿಗೂ ಇಲ್ಲ. ಅಲ್ಲ ಸರ್, CD ಪ್ರಕರಣ ಬಂದಾಗ ಮಹಾನಾಯಕರ ಹೆಸರು ಬರುತ್ತೆ. CD ಪ್ರಕರಣ ಮಹಾನಾಯಕರ ಹೆಸರು ಬರುತ್ತೆ. ರಮೇಶ್ ಜಾರಕಿಹೊಳಿ ಪ್ರಕರಣದಲ್ಲಿ ಅವರ ಹೆಸರು ಬಂತು. ಕಾರ್ತಿಕ್ ಅಂತ ಡ್ರೈವರ್ ಇದಾನಲ್ಲ, ಯಾರು ಪ್ರಜ್ವಲ್ ರೇವಣ್ಣ ಡ್ರೈವರ್ ಏನಂತ ಹೇಳ್ದ? ನಾನು ದೇವರಾಜ್ ಗೌಡ್ರು ಬಿಜೆಪಿ ಕ್ಯಾಂಡಿಡೇಟ್ ಲಾಯರ್ ಆಗಿದ್ರಲ್ಲ ಅವ್ರಿಗೆ ಕೊಟ್ಟೆ, ನಾನ್ ಬೇರೆ ಯಾರಿಗೂ ಕಾಂಗ್ರೆಸ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಅಲ್ಲ, ಕಾರ್ತಿಕ್ ಅವನ ಸ್ಟೇಟ್ಮೆಂಟ್ ಟಿವಿ ಮಾಧ್ಯಮಗಳ ಮುಂದೆ ಅವನೇ ಹೇಳ್ತಾರೆ. ಜೊತೆಗೆ ದೇವರಾಜ್ ಗೌಡ ಹೇಳಿದ್ದಾರೆ, ಲೆಟರ್ನ ಉಲ್ಲೇಖ ಮಾಡಿ ಕೇಂದ್ರ ಗೃಹ ಸಚಿವರಿಗೆ ಬಿಜೆಪಿ ನಾಯಕರಿಗೆ ಬರ್ದಿದ್ದಾರೆ, ಕಾಂಗ್ರೆಸ್ನವರೆಲ್ಲ ಬರ್ದಿದ್ದು. ಆದ್ರೆ ಇವನ್ನೆಲ್ಲ ಮುಚ್ಚಿಟ್ಟು ಆ ಅಭ್ಯರ್ಥಿಗೆ ಬೆಂಬಲ ಪ್ರಚಾರ ಮಾಡಿದಾಗ ಒಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಷಡ್ಯಂತ್ರ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.